ಇಂಜಿನಿಯರ್ ಓದ್ತೀನಿ ಅನ್ನುವಂತಹ ಟ್ರೆಂಡನ್ನು ಬದಲಾಯಿಸಿ ನನ್ನ ಮಗನನ್ನು ರೈತ ಮಾಡ್ತೀನಿ ಅನ್ನುವಂತಹ ಯಾವ ಪೇರೆಂಟು ಇಲ್ಲ. ಹೌದು. ಬಹುಶಃ ಇವತ್ತು ಭಾರತ ದೇಶದಲ್ಲಿ ಏನು ಕೃಷಿಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗೋದು ಬಿಟ್ಟು ಇಳಿಕೆ ಆಗ್ತಾ ಇದೆ. ಬೇರೆ ದೇಶಗಳಿಂದ ನಾವು ನಮ್ಮ ದೇಶದ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಂಥ ಕಾಲ ಇತ್ತು. ಇವತ್ತೇನಾಗಿದೆ, ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಂಡು ನಾವು ಆ ವಸ್ತುಗಳಿಗೆ ತೆರಿಗೆಯನ್ನು ಕಟ್ಟಿ ನಾವು ಬಳಕೆ ಮಾಡ್ಕೊಳ್ಳೋಂಥದ್ದಾಗಿದೆ. ಉದಾಹರಣೆಗೆ ರೇಷ್ಮೆ ಆಗಿರ್ಬೋದು. ನಮ್ಮಲ್ಲಿ ಜಾಸ್ತಿ ರೇಷ್ಮೆ ಬೆಳೀತಾ ಇದ್ವಿ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆಯಲ್ಲಿ ರೇಷ್ಮೆ ಇತ್ತು. ಇವತ್ತು ಚೈನಾ ಸಿಲ್ಕ್ ಬಂದಾಗ ನಮ್ಮ ರೈತರಿಗೆ ಹೊಡೆತ ಆಯಿತು. ಹೀಗೆ ಬೆಳೆಯೋರ ಸಂಖ್ಯೆ ಕಡಿಮೆ ಆಗಿದೆ, ದುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಬರೀ ಪಟ್ಟಣ ಸೇರಬೇಕು, ಪಟ್ಟಣದಲ್ಲಿ ದುಡಿಬೇಕು, IT ಕಂಪನಿಯಲ್ಲಿ ಇರಬೇಕು, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಬೇಕು. ಜನ ಬರೀ ತಿಂಗಳು ಬಂದರೆ 20 ದಿವಸ ದುಡಿಬೇಕು, 30 ದಿವಸಕ್ಕೆ ಸಂಬಳ ದುಡಿಬೇಕು ಅನ್ನೋದ್ರಲ್ಲಿದ್ದಾರೆ. ಬಟ್ 365 ದಿವಸ ರೈತ ಬೇಕು, ಸಾಯೋ ತನಕ ರೈತ ಬೇಕು, ಸತ್ತ ಮೇಲೂ ರೈತ ಬೇಕು. ಪ್ರಪಂಚಕ್ಕೆ ರೈತ ಒಬ್ಬ ಬೇಕು, ಬೇರೆ ಯಾರೂ ಬೇಕಾಗಿಲ್ಲ. ರೈತ ಇದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಮೇಡಮ್. ಸೂಪರ್ ಸರ್, ಇದಕ್ಕೊಂದು ಚಪ್ಪಾಳೆ. ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬ ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ನಿಮಗೆ ನಮ್ಮ ಕಲರ್ಸ್ ಕನ್ನಡ ಪರವಾಗಿ ಒಂದು ಪುಟ್ಟ ಕಾಣಿಕೆ ಇದೆ, ಅದು ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮುಂದೆ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.